ಪರ್ಪಲ್ ಪಟೇಲ್ ಅಂದಿದ ತಕ್ಷಣ ನೆನಪಾಗೋದು ಹರ್ಷಲ್ ಪಟೇಲ್. ಆದ್ರೆ ಹರ್ಷಲ್ ಅವರು ಪರ್ಪಲ್ ಪಟೇಲ್ ಆಗೋಕ್ಕೂ ಮುಂಚಿನ ಜರ್ನಿ ಬಗ್ಗೆ ನಿಮಗೆ ಗೊತ್ತಾ? ಹೇಳ್ತೀನಿ ಬನ್ನಿ. 2005 14 ವರ್ಷದ ಹರ್ಷಲ್ಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಒಂದು ದಿನ ಅವರ ತಂದೆ ಟ್ರಾನ್ಸ್ಫರ್ ಆದ ಕಾರಣ ಫುಲ್ ಫ್ಯಾಮಿಲಿ ಗೆ ಶಿಫ್ಟ್ ಆದ್ರು. ಆದ್ರೆ ಕ್ರಿಕೆಟ್ ಮೇಲಿದ್ದ ಪ್ಯಾಷನ್ ಮಾತ್ರ ಒಂದಿನ ಕೂಡ ಕಡಿಮೆ ಆಗ್ಲಿಲ್ಲ. ಒಂದಿನ ಕೋಚ್ ಅವರು ಹರ್ಷಲ್ ಅವರ ತಂದೆಗೆ ಹೇಳಿದ್ರು, ಈ ಹುಡುಗನಲ್ಲಿ ಟ್ಯಾಲೆಂಟ್ ಏನೋ ಇದೆ, ಆದ್ರೆ ಒಂದ್ ಚಾನ್ಸ್ ಬೇಕು ಅಂತ. ಕೋಚ್ ಅವರ ಮಾತು ಕೇಳಿ ಹರ್ಷಲ್ ಅವರ ಫ್ಯಾಮಿಲಿ ಇಂಡಿಯಾಲ್ ಉಳ್ಕೊಳ್ಳೋಕೆ ಒಪ್ಕೊಂಡ್ರು. ಗುಜರಾತ್ ಅಂಡರ್-19 ಟೀಮ್ ಅಲ್ಲಿ ಅವರ ಸೆಲೆಕ್ಷನ್ ಆಯ್ತು. ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇಂಡಿಯಾ ಅಂಡರ್-19 ಟೀಮ್ ಅಲ್ಲಿ ಜಾಗ ಪಡ್ಕೋತಾರೆ. ನ್ಯೂಜಿಲೆಂಡ್ ಅಂಡರ್-19 ವರ್ಲ್ಡ್ ಕಪ್ ಟೀಮ್ ಅಲ್ಲಿ ಏನೋ ಇದ್ರು, ಆದ್ರೆ ಚಾನ್ಸ್ ಮಾತ್ರ ಸಿಗ್ಲಿಲ್ಲ. 2012ರಲ್ಲಿ RCB ಹರ್ಷಲ್ ಪಟೇಲ್ ನ ತಮ್ಮ ಟೀಮ್ ಕರ್ಕೋತಾರೆ. ಆದ್ರೆ ಪರ್ಫಾರ್ಮೆನ್ಸ್ ಅಷ್ಟೇನ್ ಚೆನ್ನಾಗಿರ್ಲಿಲ್ಲ. ವರ್ಷಗಳು ಕಳೆದ್ವು. ಡೊಮೆಸ್ಟಿಕ್ ಅಲ್ಲಿ ಏನೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು, ಆದ್ರೆ IPL ಅಲ್ಲಿ ಅಷ್ಟೇನು ಮ್ಯಾಜಿಕ್ ಮಾಡ್ತಿರ್ಲಿಲ್ಲ. 2018, 2019, 2020 ಡೆಲ್ಲಿ ಪರವಾಗಿ ಆಡಿದ್ರು. ಟೀಮ್ ಚೇಂಜ್ ಆಯ್ತು, ಆದ್ರೆ ಪರ್ಫಾರ್ಮೆನ್ಸ್ ಮಾತ್ರ ಅಷ್ಟೇ ಇತ್ತು. 2021ರಲ್ಲಿ ಹರ್ಷಲ್ ಪಟೇಲ್ ಬೇಸ್ ಪ್ರೈಸ್ ಗೆ RCB ಪಾಲಾಗ್ತಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಮುಂಬೈ ವಿರುದ್ಧ 5 ವಿಕೆಟ್ಸ್, ಮತ್ತೆ ಎಲ್ಲಾ ಮ್ಯಾಚಸ್ ಅಲ್ಲೂ ವಿಕೆಟ್ಸ್ ತೆಗೆದು ಆ ಸೀಸನ್ ನ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಪರ್ಪಲ್ ಕ್ಯಾಪ್ ತಂದು ಹಾಕ್ಸ್ಕೊಂಡ್ರು. ಮತ್ತೆ ಅವ್ರ ಸ್ಲೋವರ್ ಒನ್ಸ್ ಅಂತೂ ಯಾರು ಪಿಕ್ ಮಾಡ್ತಿರ್ಲಿಲ್ಲ. ಅಲ್ಲಿಂದ ಇಂಡಿಯನ್ ಟೀಮ್ಗೆ ಬರ್ತಾರೆ, ಅಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತೆ 2024ರಲ್ಲಿ ಪಂಜಾಬ್ ಪರ ಆಡ್ತಾ 24 ವಿಕೆಟ್ಸ್ ಕಿತ್ತು ಮತ್ತೆ ಪರ್ಪಲ್ ಕ್ಯಾಪ್ ತಂದು ಹಾಕ್ಸ್ಕೊಂಡ್ರು. ಅಲ್ಲಿಂದ ಹರ್ಷಲ್ ಪಟೇಲ್ ಪರ್ಪಲ್ ಪಟೇಲ್ ಆದ್ರು. ನಿಮ್ಮಲ್ಲಿ ಹರ್ಷಲ್ ಪಟೇಲ್ ಅವರ ಬೌಲಿಂಗ್ ಎಷ್ಟು ಜನಕ್ಕೆ ಇಷ್ಟ? ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನಷ್ಟು ವಿಡಿಯೋಸ್ಗಾಗಿ ಫಾಲೋ ಮಾಡಿ.